ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದಿರಿ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ, ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಒಂದು ಮಿಸ್ಟೇಕ್ಸ್ ಅನ್ನ ತಾವು ಮಾಡಿದಿರಿ. ಕೆಲವೊಬ್ಬರು ಮಾರ್ಕ್ಸ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದಿರಿ, ಕೆಲವರು ಪ್ರಿಫರೆನ್ಸ್ ರಾಂಗ್ ಆಗಿರುವಂತಹ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದೀರಿ, ಕೆಲವೊಬ್ಬರು ಡಿವಿಷನ್ ಒಂದು ರಾಂಗ್ ಆಗಿರುವಂತಹ ಒಂದು ಡಿವಿಷನ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರಿ. ನೇಮ್ ಅಲ್ಲಿ ಆಗಿರ್ಬೋದು, ಏನೋ ಒಂದು ಫೋಟೋನಲ್ಲಿ ಆಗಿರ್ಬೋದು, ಸಿಗ್ನೇಚರ್ ಅಲ್ಲಿ ಆಗಿರ್ಬೋದು, ಇನ್ನೂ ಬಹಳಷ್ಟು ಒಂದು ಮಿಸ್ಟೇಕ್ಸ್ ಅನ್ನ ತಾವು ಮಾಡಿದಿರಿ. ಫೈನಲ್ ಆಗಿ ಗಾಯ್ಸ್, ಈ ಎಲ್ಲಾ ಒಂದು ಮಿಸ್ಟೇಕ್ಸ್ ಅನ್ನ ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು, ಈಗ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಅನ್ನ ಮಾಡ್ಕೋಬಹುದು. ಅದು ಹೇಗೆ ಮಾಡಬೇಕು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾನು ಲೈವ್ ನಲ್ಲೇ ನಾನು ಏನೋ ಒಂದು ಎಡಿಟ್ ಮತ್ತು ಕರೆಕ್ಷನ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ತಾವು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಸ್ನೇಹಿತರೆ, ತಾವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಯಾವುದೇ ಒಂದು ಕಾರಣಕ್ಕೂ ತಾವು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ಪ್ರತಿಯೊಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರನೇ ತಾವು ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಮತ್ತು ಕರೆಕ್ಷನ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಬೇಕಾದ್ರೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಈ ಒಂದು ಲಿಂಕ್ ಅನ್ನ ಬಳಸಿಕೊಂಡು ತಾವು ಈಸಿಯಾಗಿ ತಾವು ಎಡಿಟ್ ಮತ್ತು ಕರೆಕ್ಷನ್ ತಾವು ಮಾಡಿ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಿ, ಇಲ್ಲಿ ತಾವು ಕೆಲವೊಂದು ಆಪ್ಷನ್ ಕಾಣುತ್ತೆ. ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಫೀಸ್ ಪೇಮೆಂಟ್ ಅಂತ ಇರುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಲ್ರೆಡಿ ಡೇಟ್ ಅನ್ನ ಲಾಸ್ಟ್ ಆಗಿರುತ್ತೆ, ಅಂದ್ರೆ ಕೊನೆ ಆಗಿದೆ. ತಾವು ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಆಪ್ಷನ್ ಇಸ್ ಎನೇಬಲ್ ಫಾರ್ ಕ್ಯಾಂಡಿಡೇಟ್ ಫಾರ್ 6/8/2024 to 8/8/2024 ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಅನ್ನ ಮಾಡುವಂತಹ ಒಂದು ಡೇಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿ, ನಿನ್ನೆನೆ ಇದರ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು, ನಾಳೆ ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ತಾವೇನಾದ್ರೂ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾಳೆನೆ ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ? ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡುವುದಿಲ್ಲ. ಓಕೆನಾ? ಸಿಂಪಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡ್ರೆ ತಾವೇನ್ ನೋಡ್ತಾ ಇದೀರಾ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ತಮಗೆ ಎರಡು ಆಪ್ಷನ್ ಕಾಣುತ್ತೆ. ಎಡಿಟ್ ಅಪ್ಲಿಕೇಶನ್ ಅಂತ ಕಾಣುತ್ತೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ನಮಗೆ ಕಾಣಿಸುತ್ತೆ. ಇಲ್ಲಿ ಒಂದು ಗೊತ್ತಿರಲಿ, ಮಿಸ್ಟೇಕ್ ಮಾಡಿರುವಂತಹ ಕ್ಯಾಂಡಿಡೇಟ್ಗಳು ಮಾತ್ರ ತಾವು ಇಲ್ಲಿ ಎಡಿಟ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಯಾವುದೇ ಒಂದು ಕಾರಣಕ್ಕೂ ನಾವು ಮಿಸ್ಟೇಕ್ಸ್ ಅನ್ನ ಮಾಡಿಲ್ಲ. ನಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು 100% ನಾವು ಕರೆಕ್ಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಫಿಲ್ ಅನ್ನ ಮಾಡಿ ಸಬ್ಮಿಟ್ ಅನ್ನ ಮಾಡಿದೀವಿ ಅಂದ್ರೆ ತಾವು ಯಾವುದೇ ಒಂದು ಕಾರಣಕ್ಕೂ ಎಡಿಟ್ ಅಪ್ಲಿಕೇಶನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಡಿ. ಏನಾದ್ರೂ ತಾವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ಔಟ್ ಅನ್ನ ಮಾಡ್ಬೇಕಾ, ಸಿಂಪಲ್ ಆಗಿ ತಾವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ಕೋಬೇಕು. ಸೊ ತಾವು ಇವಾಗ ಅಪ್ಲಿಕೇಶನ್ ಎಡಿಟ್ ಅನ್ನ ಮಾಡಕ್ಕೆ ಎಡಿಟ್ ಅಪ್ಲಿಕೇಶನ್ ಮೇಲೆ ತಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಿ. ಸ್ನೇಹಿತರೆ, ಎಡಿಟ್ ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ತಾವು ಇಲ್ಲಿ ಮೊದಲು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ತಾವು ಇಲ್ಲಿ ಫಿಲ್ ಅನ್ನ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು SMS ಮುಖಾಂತರನೂ ಆಗಿರಲಿ ಮತ್ತು ಮೇಲ್ ಮುಖಾಂತರನೂ ಕೂಡ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ಕಳಿಸ್ಕೊಟ್ಟಿರ್ತಾರೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ತಾವು ಫಿಲ್ ಅನ್ನ ಮಾಡಿ ತಾವು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನ ಕಳಿಸ್ಕೊಡ್ತಾರೆ. ಜಸ್ಟ್ ತಾವು ಆ ಒಂದು OTP ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಮೊದಲು ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಕಾಣುತ್ತೆ ಮತ್ತು ಸರ್ಕಲ್ ಅಪ್ಲೈಡ್ ಅಂದ್ರೆ ಮೊದಲು ತಾವು ಯಾವ ಒಂದು ಸರ್ಕಲ್ಗೆ ಅಪ್ಲೈ ಅನ್ನ ಮಾಡಿರ್ತೀರಿ ಆ ಒಂದು ಸ್ಟೇಟ್ ತಮಗೆ ಒಂದು ಕಾಣಿಸುತ್ತೆ. ನಂತರ ರಿಸೀವ್ ಆಗಿರುವಂತಹ ಒಂದು OTP ಅನ್ನ ತಾವು ಸಿಂಪಲ್ ಆಗಿ ಇಲ್ಲಿ ಹಾಕಿ, ನಂತರ ಈ ಒಂದು ಕ್ಯಾಪ್ಚರ್ ತಮಗೆ ಹೇಗೆ ಕಾಣ್ತದೆ ಅದೇ ರೀತಿಯಾಗಿ ಇಲ್ಲಿ ಒಂದು ಕ್ಯಾಪ್ಚರ್ ಅನ್ನ ಹಾಕಿ ತಾವು ಇಲ್ಲಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಮೊದಲು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಒಂದು ನೇಮ್ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್, ಸುಮಾರು ಈ 4ರಿಂದ 5 ಏನು ಒಂದು ಆಪ್ಷನ್ಸ್ ಇದಾವೆ. ಈ ಒಂದು ಆಪ್ಷನ್ ಅಲ್ಲಿ ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಚೇಂಜಸ್ ಅನ್ನ ಮಾಡಕ್ಕಾಗಲ್ಲ. ಅಂದ್ರೆ ಒಂದು ಅಫಿಷಿಯಲ್ ಆಗಿ ತಾವು ಯಾವುದೇ ಒಂದು ಎಡಿಟ್ ಮತ್ತು ಕರೆಕ್ಷನ್ ಅನ್ನ ತಾವು ಮಾಡಕ್ಕಾಗಲ್ಲ. ಇದನ್ನ ಬಿಟ್ಟು ತಾವು ಪ್ರತಿ ಒಂದು ಫೀಲ್ಡ್ ಅನ್ನ ತಾವು ಇಲ್ಲಿ ಎಡಿಟ್ ಅನ್ನ ಮಾಡಬಹುದು. ಮೊದಲನೇದಾಗಿ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಆ ರೀತಿ ತಾವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಎಡಿಟ್ ಅನ್ನ ಮಾಡ್ಕೊಳ್ಳಿ. ನಂತರ ತಾವೇನಾದ್ರೂ ಜೆಂಡರ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಇಲ್ಲಿ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಮೇಲ್ ಅಥವಾ ಒಂದು ಫೀಮೇಲ್ ಅಥವಾ ಒಂದು ಟ್ರಾನ್ಸ್ಜೆಂಡರ್ ಅಂತ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಇನ್ ಕೇಸ್ ಆಫ್ ಟ್ರಾನ್ಸ್ಜೆಂಡರ್ ಇದ್ರೆ ತಾವು ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ತಾವು ಎಸ್ ಅಂತ ತಾವು ಕೊಡಬೇಕಾಗಿರುತ್ತೆ. ನಂತರ
ಕ್ಯಾಸ್ಟ್ ಅಲ್ಲಿ ತಾವು ಎಡಿಟ್ ಅನ್ನ ಮಾಡಬೇಕು. ಜಸ್ಟ್ ತಾವು ಕ್ಯಾಸ್ಟ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಕ್ಯಾಸ್ಟ್ ಅನ್ನ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳಿ. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್. ಸಪೋಸ್ ತಾವೇನಾದ್ರು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸ್ಟೇಟ್ ಅಂದ್ರೆ ಒಂದು ರಾಜ್ಯವನ್ನೇ, ಸಪೋಸ್ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೊಂದು ಒಂದು ರಾಜ್ಯಕ್ಕೆ ತಾವೇನಾದ್ರು ಆಪ್ಷನ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಸಿಂಪಲ್ ಆಗಿ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ತಾವು ಕರ್ನಾಟಕ ಅಂತ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ಇಯರ್ ಆಫ್ ಪಾಸಿಂಗ್ ಕೂಡ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ಆಧಾರ್ ನಂಬರ್ ಆಗಿರ್ಬೋದು ಮತ್ತು ಆರ್ ಯು ಪರ್ಸನಲ್ ವಿತ್ ಡಿಸಬಿಲಿಟಿ ಅಂತ ಇರುತ್ತೆ, ಎಸ್ ಅಂತ ನೋ ಅಂತ ಇರುತ್ತೆ. ಜಸ್ಟ್ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್, ಇದರಲ್ಲಿ ಕೂಡ ತಾವೇನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಇಲ್ಲಿ ಎಡಿಟ್ ಅನ್ನ ಮಾಡ್ಕೊಳ್ಳಿ. ವೆದರ್ ಎಂಪ್ಲಾಯ್ಡ್ ಅಂತ ಇರುತ್ತೆ, ಇಲ್ಲಿ ಎಸ್ ಮತ್ತು ನೋ ಅಂತ ಎರಡು ಆಪ್ಷನ್ ತಮಗೆ ಕಾಣುತ್ತೆ. ತಾವು ಇಲ್ಲಿ ನೋ ಅಂತ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ವೆದರ್ ಎಂಪ್ಲಾಯ್ಡ್ NOC ಇಸ್ ಅವೈಲಬಲ್ ಅಂತ ಇರುತ್ತೆ, ಓಕೆನಾ. ಎಸ್ ಅಂತ ತಾವು ಇಲ್ಲಿ ಕ್ಲಿಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ, ಓಕೆನಾ. ಇಷ್ಟು ಮಾಡಿದ ನಂತರ ತಾವು ಇಲ್ಲಿ ನಿಮ್ಮ ಒಂದು ಫೋಟೋವನ್ನ ತಾವು ಇಲ್ಲಿ ಅಪ್ಲೋಡ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಕೆಲವೊಬ್ಬರು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಬ್ರದರ್ ನಾನು ಫೋಟೋ ಬದಲು ಸಿಗ್ನೇಚರ್ ಅನ್ನ ಅಪ್ಲೋಡ್ ಅನ್ನ ಮಾಡಿದ್ದೀನಿ, ಸಿಗ್ನೇಚರ್ ಬದಲು ಫೋಟೋವನ್ನ ಅಪ್ಲೋಡ್ ಅನ್ನ ಮಾಡಿದ್ದೀನಿ ಅಂತ. ಜಸ್ಟ್ ತಾವು ಅಪ್ಲೋಡ್ ಫೋಟೋ ಅದು JPG ಒಂದು ಫಾರ್ಮೆಟ್ ನಲ್ಲಿ ಬ್ರೌಸರ್ ನಲ್ಲಿ ಹೋಗಿ ತಾವು ಇಲ್ಲಿ ಒಂದು ಫೋಟೋ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿ ನಂತರ ತಾವು ಇಲ್ಲಿ ಸಿಗ್ನೇಚರ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿ ತಾವು ಏನು ಇಲ್ಲಿ ಒಂದು ಸಬ್ಮಿಟ್ ಎನ್ನುವಂತಹ ಒಂದು ಆಪ್ಷನ್ ಕಾಣ್ತಿದೆ ಆ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ತಾವು ಇಲ್ಲಿ ಅಡ್ರೆಸ್ ಅನ್ನ ಎಡಿಟ್ ಮಾಡುವಂತಹ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಡೋರ್ ನೇಮ್ ಆಗಿರ್ಬೋದು, ಸ್ಟ್ರೀಟ್ ಆಗಿರ್ಬೋದು ಮತ್ತು ವಿಲೇಜ್ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು ಮತ್ತು ಪಿನ್ ಕೋಡ್ ಅನ್ನ ಇಷ್ಟು ಫೀಲ್ಡ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಬೇಕು. ಸ್ಟ್ರೀಟ್ ಅಂತ ಇಲ್ಲಿ ಒಂದು ಕನ್ಫ್ಯೂಷನ್ ಆಗ್ಬೋದು, ಜಸ್ಟ್ ತಾವು ಇಲ್ಲಿ ಮೈನ್ ಸ್ಟ್ರೀಟ್ ಅಂತ ತಾವು ಟೈಪ್ ಅನ್ನ ಮಾಡಿ ಜಸ್ಟ್ ಸೇಮ್ ಆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಏನಿರುತ್ತೆ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಯಾವುದೆಲ್ಲ ತಾವು ಫೀಲ್ಡ್ ಅನ್ನ ಏನೋ ಫಿಲ್ ಅನ್ನ ಮಾಡಿರ್ತೀರಿ ಸೇಮ್ ಆಗಿರುವಂತಹ ಒಂದು ಫೀಲ್ಡ್ ಈ ಕಡೆ ತಾವು ನೋಡಬಹುದು. ಓಕೆ, ಇಷ್ಟು ಮಾಡಿದ ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲು ಇಲ್ಲಿ ಆಸ್ ವೆಲ್ ಆಸ್ ಸರ್ಕಲ್ ಇದೇ ರೀತಿ ಇರುತ್ತೆ, ನಂತರ ಇಯರ್ ಆಫ್ ಪಾಸಿಂಗು ಇರುತ್ತೆ, ನಂತರ ತಾವು ಇಲ್ಲಿ ಬೋರ್ಡ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರೂ CBSE ಬೋರ್ಡ್ ಅಥವಾ ಒಂದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಅಂದ್ರೆ ತಾವು ಯಾವ ಒಂದು ಬೋರ್ಡ್ ಇಂದ ನಿಮ್ಮ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರಿ ಜಸ್ಟ್ ಇಲ್ಲಿ ಸೆಲೆಕ್ಟ್ ಬೋರ್ಡ್ ಎನ್ನುವಂತಹ ಒಂದು ಆಪ್ಷನ್ ಏನ್ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಬಹಳಷ್ಟು ಒಂದು ಬೋರ್ಡ್ಸ್ ಬರುತ್ತೆ. ಸಿಂಪಲ್ ಆಗಿ ನಿಮ್ಮ ಒಂದು ಬೋರ್ಡ್ ಅನ್ನ ಐಡೆಂಟಿಫೈ ಅನ್ನ ಮಾಡಿ ಆ ಒಂದು ಬೋರ್ಡ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ರಿಸಲ್ಟ್ ಟೈಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ರಿಸಲ್ಟ್ ನಿಮ್ಮದು ಒಂದು ಮಾರ್ಕ್ಸ್ ನಲ್ಲಿ ಇದೆಯಾ, ಪರ್ಸೆಂಟೇಜ್ ನಲ್ಲಿ ಇದೆಯಾ ಅಥವಾ ಒಂದು ಪಾಯಿಂಟ್ಸ್ ನಲ್ಲಿ ಇದೆಯಾ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸಿಂಪಲ್ ಆಗಿ ನಿಮ್ಮ ಒಂದು ಮಾರ್ಕ್ಸ್ ಯಾವ ಒಂದು ಮೆಥಡ್ ನಲ್ಲಿ ಇದೆ ಆ ಒಂದು ಮೆಥಡ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿರುವಂತಹ ಮತ್ತೊಂದು ಒಂದು ಪೇಜ್ ಇಲ್ಲಿ ತಾವು ನೋಡಬಹುದು. ಇಲ್ಲಿ ಮಾರ್ಕ್ಸ್ ಅನ್ನ ಎಡಿಟ್ ಅನ್ನ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ತಾವು ಇಲ್ಲಿ ಏನೋ ಒಂದು ಪಾಯಿಂಟ್ಸ್ ಆಗಿರ್ಬೋದು ಮಾರ್ಕ್ಸ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಏನೋ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. SLC ಅಲ್ಲಿ ಏನೋ ಒಂದು 5 ರಿಂದ 6 ಸಬ್ಜೆಕ್ಟ್ ಏನಿರುತ್ತೆ ಆ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅಥವಾ ಒಂದು ಪಾಯಿಂಟ್ಸ್ ಅಂತ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ರಿಸಲ್ಟ್ CGPA ಸ್ಕೋರ್ ನಲ್ಲಿ ಇದ್ರೆ ಅಂದ್ರೆ ಒಂದು ಪರ್ಸೆಂಟೇಜ್ ನಲ್ಲಿ ಅಥವಾ ಒಂದು ಪಾಯಿಂಟ್ಸ್ ನಲ್ಲಿ ಇದ್ರೆ ತಾವು ಆ ಒಂದು ಸಂದರ್ಭದಲ್ಲಿ ಮಾತ್ರ ತಾವು CGPA ನ ಒಂದು ಸ್ಕೋರ್ ಅನ್ನ ಮಾಡಬೇಕಾಗಿರುತ್ತೆ. ಸಪೋಸ್ ನಿಮ್ಮ ಒಂದು ರಿಸಲ್ಟ್ಸ್ ಮಾರ್ಕ್ಸ್ ನಲ್ಲಿ ಇದ್ರೆ ನಂಬರ್ಸ್ ನಲ್ಲಿ ಇದ್ರೆ ತಾವು ಈ ಒಂದು ಫೀಲ್ಡ್ ಅನ್ನ ತಾವು ಹಂಗೆ ಏನು ಬಿಟ್ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ತಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಿ ನಂತರ ತಾವು ಈ ರೀತಿಯಾಗಿ ಮಾಡಿದ ನಂತರ ಫೈನಲ್ ಆಗಿ ತಾವು ಇಲ್ಲಿ ಪ್ರಿಫರೆನ್ಸ್ ಅನ್ನ ಮಾಡಕ್ಕೂ ಕೂಡ ಈ ಬಾರಿ ಏನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಆಗಿರುವಂತಹ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ರಾಂಗ್ ಆಗಿರುವಂತಹ ಒಂದು ಡಿವಿಷನ್ ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅತಿ ಕಡಿಮೆ ವೇಕೆನ್ಸಿ ಇರುವಂತಹ ಒಂದು ಏನೋ ಒಂದು ಡಿವಿಷನ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ನಾನು ಹೇಳ್ತಾ ಇದೀನಿ ಅತಿ ಹೆಚ್ಚು ಒಂದು ವೇಕೆನ್ಸಿ ಇರುವಂತಹ ಒಂದು ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುವಂತದ್ದು. ಸಿಂಪಲ್ ಆಗಿ ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಇರುತ್ತೆ. ಆಬ್ವಿಯಸ್ಲಿ ತಾವು ಯಾವ ಒಂದು ಸರ್ಕಲ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರಿ ಈ ಒಂದು ಸರ್ಕಲ್ ತಮಗೆ ಕಾಣುತ್ತೆ. ನಂತರ ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಅಂತಹ ಒಂದು ಆಪ್ಷನ್ ನ ಕಾಣುತ್ತೆ. ತಾವು ಇಲ್ಲಿ ಒಂದು ಡಿವಿಷನ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಆಲ್ರೆಡಿ ನಾನು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಡಿವಿಷನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದಾವೆ ಎಷ್ಟು ವೇಕೆನ್ಸಿ ಇದಾವೆ ಅಂತ ನಾನು ಆಲ್ರೆಡಿ ಅಪ್ಡೇಟ್ ಅನ್ನ ಮಾಡಿದ್ದೀನಿ. ಆ ಒಂದು ಪ್ರಕಾರ ತಾವು ಇಲ್ಲಿ ಒಂದು ಡಿವಿಷನ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಪೋಸ್ಟ್ ನ ಒಂದು ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಅಥವಾ ಪ್ರಿಫರೆನ್ಸ್ ಅನ್ನ ಕೊಡುವಂತಹ ಒಂದು ಸಂದರ್ಭದಲ್ಲಿ ಒಂದು ರಾಂಗ್ ಆಗಿರುವಂತಹ ಒಂದು ಪ್ರಿಫರೆನ್ಸ್ ಅನ್ನ ಹಾಕಿದ್ರೆ
ತಾವು ನಿಮ್ಮ ಒಂದು ಪ್ರಿಫರೆನ್ಸ್ ವಿತ್ ಡಿವಿಷನ್ ಅನ್ನ ತಾವು ಇಲ್ಲಿ ಎಡಿಟ್ ಮತ್ತು ಕರೆಕ್ಷನ್ ನ ತಾವು ಮಾಡ್ಕೋಬಹುದು. ಸಿಂಪಲ್ ಆಗಿ ತಾವು ಇಲ್ಲಿ ಡಿವಿಷನ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡ ನಂತರ ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಪ್ರಿಫರೆನ್ಸ್ ಕಾಣುತ್ತೆ. ಜಸ್ಟ್ ಇಲ್ಲಿ ನಾನು ರೆಫರೆನ್ಸ್ ಗೆ ನಾನು ಇಲ್ಲಿ ಒಂದು ಪ್ರಿಫರೆನ್ಸ್ ನಾನು ಸೆಲೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ನೋಡಬಹುದು ಈ ಒಂದು ಡಿವಿಷನ್ ಗೆ ಸುಮಾರು 20 ರಿಂದ 30 ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ತಾವು ಇಲ್ಲಿ ಮೊದಲು ಏನ್ ಮಾಡಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ನೋಡಿದ ನಂತರ ತಾವು BPM ಗೆ ಪ್ರಿಫರೆನ್ಸ್ ನಂಬರ್ 1 ಹಾಕಬೇಕು. ಮತ್ತೆ BPM ಪೋಸ್ಟ್ ಇದ್ರೆ ಪ್ರಿಫರೆನ್ಸ್ ನಂಬರ್ 2 ಆಗಬೇಕು, ನಂತರ 3ನೇ ನಂಬರ್ ಆಗಬೇಕು. ಈ ರೀತಿಯಾಗಿ ಒಂದು ಆರ್ಡರ್ ವೈಸ್ ಒಂದು BPM ಗೆ ಪ್ರಿಫರೆನ್ಸ್ ಅನ್ನು ಹಾಕಿದ ನಂತರ ತಾವು ABPM ಗೆ ತಾವು ಇಲ್ಲಿ ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ನಂತರ ತಾವು ಡಾಗ್ ಸೇವರ್ಗೆ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಹಾಕಬೇಕಾಗಿರುತ್ತೆ. ಪ್ರತಿ ಒಂದು ಡೀಟೇಲ್ಸ್ ಅನ್ನ ನಾನು ಮೊದಲೇ ಒಂದು ಅಪ್ಡೇಟ್ ಅನ್ನ ಮಾಡಿದ್ದೀನಿ. ಅದೇ ರೀತಿಯಾಗಿ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಹಾಕಿ ತಾವು ಇಲ್ಲಿ ಏನ್ ಮಾಡಬೇಕು ನೆಕ್ಸ್ಟ್ ಅಂದ್ರೆ ತಾವು ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಐ ಹಿಯರ್ ಬೈ ಡಿಕ್ಲೇರ್ ಅಂತ ಆಪ್ಷನ್ ಕಾಣುತ್ತೆ. ಜಸ್ಟ್ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ನಂತರ ತಾವು ಯಾವುದೆಲ್ಲ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿರ್ತೀರಿ, ಯಾವ ಒಂದು ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರಿ, ಇದರ ಒಂದು ಡೀಟೇಲ್ಸ್ ಇಲ್ಲಿ ತಮಗೆ ಕಾಣುತ್ತೆ. ಓಕೆನಾ, ಜಸ್ಟ್ ಈ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ತಾವು ಒಂದು ಸಲ ತಾವು ಕ್ಲಾರಿಫೈ ಅನ್ನ ಮಾಡ್ಕೊಂಡ ನಂತರ ಜಸ್ಟ್ ಇಲ್ಲಿ ತಾವು ಇಲ್ಲಿ ನೋಡಬಹುದು ಏನೋ ಒಂದು ಎಡಿಟ್ ಮಾಡುವಂತಹ ಒಂದು ಎಡಿಟೆಡ್ ನ ಒಂದು ಡೇಟ್ ಮತ್ತು ಇಯರ್ ಕಾಣುತ್ತೆ. ಇಲ್ಲಿ ಪ್ರಿಂಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಏನು ಎಡಿಟ್ ಅನ್ನ ಮಾಡಿರ್ತೀರಾ ಆ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಸಿಂಪಲ್ ಆಗಿ ಇಲ್ಲಿ ಒಂದು ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಓಕೆನಾ, ಕೇವಲ 4 ಒಂದು ಫೀಲ್ಡ್ ಅನ್ನ ಮಾತ್ರ ಬಿಟ್ಬಿಟ್ಟು ಮಿಕ್ಕಿರುವಂತಹ ಪ್ರತಿ ಒಂದು ಡೀಟೇಲ್ಸ್ ಅನ್ನ ಎಡಿಟ್ ಮತ್ತು ತಾವು ಕರೆಕ್ಷನ್ ಅನ್ನ ತಾವು ಮಾಡ್ಕೋಬಹುದು. ನಾಳೆನೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡುವುದಿಲ್ಲ. ಸೊ ಯಾರೆಲ್ಲ ಎಡಿಟ್ ಮತ್ತು ಕರೆಕ್ಷನ್ ನ ಮಾಡಬೇಕು ಅಂದ್ಕೊಂಡಿದ್ದೀರಿ ಅತಿ ಬೇಗವಾಗಿ ತಾವು ಎಡಿಟ್ ಮತ್ತು ಕರೆಕ್ಷನ್ ನ ತಾವು ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ಈ ಒಂದು ಪ್ರೋಸೆಸ್ ನ ಮುಗಿದ ನಂತರ ಅತಿ ಬೇಗವಾಗಿ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಸಲ್ಟ್ಸ್ ಅನ್ನ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಟೈಮ್ ಟು ಟೈಮ್ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾ ಇರ್ತೀನಿ. ಯಾವುದೇ ಒಂದು ಕಾರಣಕ್ಕೂ ತಾವು ಅಪ್ಡೇಟ್ಸ್ ಅನ್ನ ತಾವು ವಿಡಿಯೋಸ್ ಅನ್ನ ತಾವು ಮಿಸ್ ಅನ್ನ ಮಾಡ್ಕೋಬೇಡಿ. ಓಕೆನಾ, ಪ್ರತಿ ಒಂದು ಅಪ್ಡೇಟ್ ಅನ್ನ ನನ್ನ ಕಡೆಯಿಂದ ತಮಗೆ ಸಿಗ್ತಾ ಇರುತ್ತೆ. ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.